ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರ ಇಡೀ ದೇಶದ ಗಮನವನ್ನು ಸೆಳೆದಿದೆ. ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಆರ್ಎಸ್ಎಸ್ ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ ನಡೆಸಿರುವಂಥ ಕಲಬುರಗಿಯ ಹೈಕೋರ್ಟ್ ಪೀಠ ಇವತ್ತು ಮಹತ್ವದ ಸೂಚನೆಯನ್ನು ಕೊಟ್ಟಿದೆ. ನವೆಂಬರ್ 5ನೇ ತಾರೀಕು ಬೆಂಗಳೂರಲ್ಲಿ ಶಾಂತಿ ಸಭೆಯನ್ನು ನಡೆಸಲು ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ವಿಚಾರಣೆಯನ್ನು ನವೆಂಬರ್ 7ಕ್ಕೆ ಮುಂದೂಡಿಕೆ ಮಾಡಿದೆ. ನವೆಂಬರ್ 2ನೇ ತಾರೀಕು ಪಥಸಂಚಲನ ನಡೆಸಲು ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಆರ್ಎಸ್ಎಸ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಮತ್ತೊಂದು ಕಡೆ ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ ಸೇರಿ 5 ಸಂಘಟನೆಗಳು ಕೂಡ ಅವತ್ತೇ ನಮಗೂ ಕೂಡ ಅವಕಾಶವನ್ನು ಕೊಡಿ ಅಂತೇಳಿ ಅರ್ಜಿಯನ್ನು ಹಾಕಿದೆ. ಈ ಎಲ್ಲ ಅರ್ಜಿಗಳ ಮೊದಲ ಸುತ್ತಿನ ವಿಚಾರಣೆ ನಡೆಸಿದಂಥ ಕಲಬುರಗಿ ಹೈಕೋರ್ಟ್ ಅವರ ಏಕಸದಸ್ಯ ಪೀಠ ಅಕ್ಟೋಬರ್ 28ಕ್ಕೆ ಎಲ್ಲ ಸಂಘಟನೆಗಳ ಜೊತೆ ಒಂದು ಶಾಂತಿ ಸಭೆಯನ್ನು ನಡೆಸಿ ಅದಾದ ನಂತರ ಅಂತಿಮ ವರದಿಯನ್ನು ಕೊಡಿ ಅಂತೇಳಿ ಜಿಲ್ಲಾ ಆಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಅದೇ ರೀತಿಯಾಗಿ 28ನೇ ತಾರೀಕು ಜಿಲ್ಲಾ ಆಡಳಿತ ಅಂದರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನು ಕೂಡ ನಡೆಸಲಾಗಿತ್ತು. ಬಟ್ ಆ ಶಾಂತಿ ಸಭೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಗದ್ದಲ ಉಂಟಾಯಿತು. ಆರ್ಎಸ್ಎಸ್ ಮುಖಂಡರು, ದಲಿತ್ ಪ್ಯಾಂಥರ್ಸ್, ಅದೇ ಭೀಮ್ ಆರ್ಮಿ ಮುಖಂಡರ ನಡುವೆ ಒಂದಿಷ್ಟು ಗಲಾಟೆ ಶುರುವಾಯಿತು. ಸಭೆಯನ್ನು ಮೊಟಕುಗೊಳಿಸಿದ್ರು ಜಿಲ್ಲಾಧಿಕಾರಿಗಳು. ಅದೇ ವರದಿಯನ್ನು ಇವತ್ತು ಕೋರ್ಟ್ಗೆ ಒಪ್ಪಿಸಿದರು. ಸೊ ಕೋರ್ಟ್ನಲ್ಲಿ ಇವತ್ತು ಮತ್ತೆ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಅಂತಿಮವಾಗಿ ಕೋರ್ಟ್ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದೆ. ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ನವೆಂಬರ್ 5ನೇ ತಾರೀಕು ಮತ್ತೊಮ್ಮೆ ಒಂದು ಶಾಂತಿ ಸಭೆಯನ್ನು ನಡೆಸಿ, ಅದು ಕೂಡ ಬೆಂಗಳೂರಲ್ಲಿ ನಡೆಸಿ ಅಂತ ಹೇಳಿದೆ. ಬೆಂಗಳೂರಲ್ಲಿ ಶಾಂತಿ ಸಭೆಯನ್ನು ನಡೆಸಬೇಕು. ನವೆಂಬರ್ 5ನೇ ತಾರೀಕು ಸಂಜೆ 4 ಗಂಟೆಗೆ ಬೆಂಗಳೂರಿನ ಎಜಿ ಕಚೇರಿಯಲ್ಲಿ ಸಭೆ ನಡೆಸಲಿದೆ. ಕೋರ್ಟ್ ಸೂಚನೆ ಮೇರೆಗೆ ಅರ್ಜಿದಾರರು ಮತ್ತು ಎಜಿ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದೆಲ್ಲವುಗಳ ನಡುವೆ ಆರ್ಎಸ್ಎಸ್ ವಿಚಾರದಲ್ಲಿ ಸರ್ಕಾರಕ್ಕೆ ಮತ್ತೊಂದು ಮುಖಭಂಗವಾಗಿದೆ. ಏನಾ ಮುಖಭಂಗ ಅಂತ ಹೇಳೋದಾದರೆ, ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂಥ PDO ಪ್ರವೀಣ್ ಕುಮಾರ್ ಅವರನ್ನು ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿತ್ತು. ಕಾರಣ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ದರು. ಗಮನಿಸ್ತಾ ಇರ್ಬೋದು, ಪ್ರವೀಣ್ ಕುಮಾರ್ ಅವರು ಇವರನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಈ ಸಸ್ಪೆಂಡ್ ಆದೇಶವನ್ನು ಪ್ರಶ್ನೆ ಮಾಡಿ ಪ್ರವೀಣ್ ಅವರು ಕೋರ್ಟ್ನ ಮೊರೆ ಹೋಗಿದ್ರು, ಅಂದರೆ KAT ಮೊರೆ ಹೋಗಿದ್ರು. ಇದೀಗ KAT ಸರ್ಕಾರದ ಆದೇಶವನ್ನು ತಡೆ ಹಿಡಿದಿದೆ. ಸೊ ಒಟ್ಟಾರೆಯಾಗಿ RSS ವರ್ಸಸ್ ಸರ್ಕಾರ ಅನ್ನುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಏನು ನಿರ್ಮಾಣ ಆಗಿದೆ, ಇದರ ಭಾಗವಾಗಿ ಅಥವಾ ಇದರ ಹಿನ್ನೆಲೆಯಲ್ಲಿ ನೋಡೋದಾದರೆ ಸರ್ಕಾರಿ ಅಧಿಕಾರಿಗಳು RSS ಪಥಸಂಚಲನದಲ್ಲಿ ಭಾಗಿ ಆಗಬಹುದಾ ಆಗಬಾರ್ದಾ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟತೆ ಬರಬೇಕಿದೆ. ಇದರ ಜೊತೆಗೆ ಚಿತ್ತಾಪುರದಲ್ಲಿ RSS ಪಥಸಂಚಲನದ ಭವಿಷ್ಯ ಏನಾಗುತ್ತೆ, ಅವಕಾಶ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಕುತೂಹಲ ಹಾಗೇ ಇದೆ. ಕಾದು ನೋಡಬೇಕಾಗಿರುವಂಥದ್ದು. ಮತ್ತೆ ವಿಚಾರಣೆ ಆಗುತ್ತೆ. ವಿಚಾರಣೆಯ ನಂತರ ಕೋರ್ಟ್ ಯಾವ ರೀತಿಯ ಆದೇಶವನ್ನು ಕೊಡುತ್ತೆ ಅಂತ ಹೇಳಿ.